ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಾಂಜನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿದ್ದಲ್ವಾ. ಇವತ್ತು ಅದಕ್ಕೆ ಕ್ರೀಮನ್ನು ಹೇಗೆ ಫಿಲ್ಲಿಂಗ್ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 4 ಲೇಯರ್ ಆಗಿ ಸ್ಪಾಂಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ನಾನು ವಿಪ್ಪಿಂಗ್ ಕ್ರೀಮನ್ನು ಈಗಾಗಲೇ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಹಳೆ ವಿಡಿಯೋದಲ್ಲಿ ವಿಪ್ಪಿಂಗ್ ಕ್ರೀಮನ್ನು ಹೇಗೆ ಬೀಟ್ ಮಾಡೋದು ಅಂತ ತೋರಿಸಿದ್ದೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಈಗಾಗಲೇ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಶುಗರ್ ಸಿರಪ್ ಕೂಡ ಬೇಕು. ಈ ಶುಗರ್ ಸಿರಪ್ಪನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಥರ ಒಂದು ಬೋರ್ಡನ್ನು ತಗೊಂಡು ಮೊದಲಿಗೆ ಒಂದು ಸ್ವಲ್ಪ ಈ ಥರ ಕ್ರೀಮ್ಸ್ ಹಚ್ಚೋದ್ರಿಂದ ನಮಗೆ ಆ ಪ್ಲೇಟ್ ಏನಿದೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ, ಹಳ್ಳಾಡೋದಿಲ್ಲ. ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಾದ್ರೂ ತೆಳುವಾದ ಬಟ್ಟೆ ಇದ್ದರೆ ಅಥವಾ ವೆಟ್ ಕ್ಲಾತು ಟಿಶ್ಯೂ ಇದ್ದರೆ ಅದನ್ನು ಸ್ವಲ್ಪ ತೇವ ಮಾಡಿ ಆ ತೇವದ ಟಿಶ್ಯೂವನ್ನು ಟೇಬಲ್ ಮೇಲೆ ಇಟ್ಟು ನಂತರ ಪ್ಲೇಟನ್ನು ಇಡಿ. ಆಗ ಇನ್ನೂ ಕೂಡ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಪ್ಲೇಟು ಯಾವುದೇ ರೀತಿ ಶೇಕ್ ಆಗೋದಿಲ್ಲ, ಹಳ್ಳಾಡೋದಿಲ್ಲ. ನನಗೆ ಈಗ ಸ್ವಲ್ಪ ಹಾಗೆ ಆಗ್ತಿತ್ತು, ನಾನು ಕೂಡ ಆ ಮೆಥಡನ್ನು ಯೂಸ್ ಮಾಡಿಕೊಂಡೆ. ನಂತರ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ತುಂಬ ಜಾಸ್ತಿ ಕೂಡ ಹಾಕಬಾರ್ದು, ಸ್ವಲ್ಪ ಈ ಥರ ಮುಟ್ಟಿ ನೋಡಿದಾಗ ಅದು ನಮಗೆ ಕೈಗೆ ಸ್ವಲ್ಪ ತೇವ ಅಂಟದಾಗಿದ್ದರೆ ಸಾಕು. ನಮಗೆ ಸುತ್ತ ಈ ಥರ ಒಂದು ಸ್ಪ್ಯಾಚುಲ ಮೂಲಕ ಒಂದು ಸ್ಪೂನಲ್ಲಿ ಅಥವಾ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದ್ರೆ ನೀವು ಆ ಸ್ಪ್ರೇ ಬಾಟ್ಲಿಗೆ ಮಾಮೂಲಿ ಒಂದು ನಾರ್ಮಲ್ ವಾಟರನ್ನು ನಾನು ತೊಗೊಂಡಿದ್ದೀನಿ. ನೀವು ವಾಟರನ್ನು ಕೋಲ್ಡ್ ಮಾಡಿ ಕೂಡ ಕೋಲ್ಡ್ ವಾಟರನ್ನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಸಕ್ಕರೆ ಪುಡಿಯನ್ನು ಹಾಕಿ ಸಕ್ಕರೆಯನ್ನು ಪೂರ್ತಿ ಕರಗಿಸಿ ನಂತರ ನಾನು ಇಲ್ಲಿ ಶುಗರ್ ಸಿರಪನ್ನು ಹಚ್ಕೊಳ್ತೀನಿ. ರೆಡ್ ವೆಲ್ವೆಟ್ ಕೇಕಿಗೆ ಫಿಲ್ಲಿಂಗ್ಗೆ ನಾವು ವೈಟ್ ಚಾಕ್ಲೇಟ್ ಸಾಸನ್ನು ಕೊಡ್ಬೋದು ಅಥವಾ ಸ್ಟ್ರಾಬೆರಿ ಕ್ರಷ್ ಅಂತ ಏನು ರೆಡಿಮೇಡ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮನೇಲೇ ನಾವು ಸ್ಟ್ರಾಬೆರಿ ಕಾಂಪೌಂಡನ್ನು ರೆಡಿ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಇವತ್ತು ಯಾವುದೇ ಥರ ಯೂಸ್ ಮಾಡಿಲ್ಲ. ಹಾಗೆ ರೆಡ್ ವೆಲ್ವೆಟ್ ಅಂದರೆ ಇಲ್ಲಿ ಕ್ರೀಮ್ ಚೀಸ್ ಫ್ರೋಸ್ಟಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗಿರೋವಂಥ ಒಂದು ಫಿಲ್ಲಿಂಗ್ ಅಂತ ಹೇಳ್ಬೋದು. ನಾನು ಯಾವುದನ್ನು ಬಳಸ್ತಾ ಇಲ್ಲ ಇವತ್ತು. ಮಾಮೂಲಿ ವಿಪ್ಪಿಂಗ್ ಕ್ರೀಮನ್ನು ಯೂಸ್ ಮಾಡಿಕೊಂಡು ನಾನು ಕ್ಲಾಸಿಕ್ ರೆಡ್ ವೆಲ್ವೆಟ್ ಕೇಕನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಸ್ವಲ್ಪ ವೈಟ್ ಚಾಕ್ಲೇಟನ್ನು ಸ್ವಲ್ಪ ಈ ಥರ ತುರಿದು ಅಲ್ಲಲ್ಲಿ ಸ್ವಲ್ಪ ನಾನು ಫಿಲ್ಲಿಂಗ್ಗೆ ಕೊಟ್ಕೊಳ್ತೀನಿ. ಇದಕ್ಕೆ ನೀವು ಬೇಕಿದ್ರೆ ನಿಮ್ಮ ಹತ್ರ ಸ್ಟ್ರಾಬೆರಿ ಕ್ರಷ್ ಏನಾದರೂ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಥವಾ ನಿಮಗೇನಾದರೂ ಸ್ಟ್ರಾಬೆರಿ ಕಾಂಪೌಂಡನ್ನು ಹೇಗೆ ಮಾಡೋದು ಅಂತ ತಿಳಿದಿದ್ರೆ ಅದನ್ನು ರೆಡಿ ಮಾಡಿಕೊಂಡು ಕೂಡ ನೀವು ಈ ಫಿಲ್ಲಿಂಗ್ನ ಕೊಟ್ಕೋಬೋದು. ಹಾಗೆ ಕ್ರೀಮ್ ಚೀಸ್ ಫ್ರೋಸ್ಟಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಡ್ ವೆಲ್ವೆಟ್ ಕೇಕಿಗೆ. ಆದರೆ ನಾನಿವತ್ತು ಕ್ರೀಮ್ ಚೀಸನ್ನು ಯೂಸ್ ಮಾಡಿಲ್ಲ, ನಾನು ಬರೀ ವಿಪ್ಪಿಂಗ್ ಕ್ರೀಮನ್ನು ಯೂಸ್ ಮಾಡಿ ಇವತ್ತು ಕೇಕನ್ನು ರೆಡಿ ಮಾಡ್ತಾಯಿದ್ದೀನಿ. ನಂತರ ಫಸ್ಟ್ ಲೇಯರಿಗೆ ನಾನು 1 ಕೋಟ್ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡೆ. ಹಾಗೆ ಇದು ನನಗೆ ಮೊನ್ನೆ ಒಂದು ಆರ್ಡರ್ ಬಂದಿತ್ತು ಕೇಕು. ಆ ಕೇಕ್ ಮಾಡುವಾಗ ಸ್ವಲ್ಪ ಉಳ್ಕೊಂಡಿದ್ದಂಥ ವಿಪ್ಪಿಂಗ್ ಕ್ರೀಮನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡಿದ್ದೆ. ಈ ಥರ ಕ್ರೀಮ್ ಉಳ್ಕೊಂಡಾಗ ಒಂದು 3 to 5 days ಮಾತ್ರ ಇಟ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಯೂಸ್ ಮಾಡ್ಕೊಳ್ಬೇಕು. ತುಂಬ ದಿನ ಆದರೆ ಬೇಡ, ಅದು ಕೆಟ್ಟೋಗುತ್ತೆ. ಅದನ್ನು ಮತ್ತೆ ಯೂಸ್ ಮಾಡೋದು ಬೇಡ. ನಾನಿಲ್ಲಿ ಜಸ್ಟ್ 1 day ಆಗಿತ್ತು ಅಷ್ಟೇ. ಹಾಗಾಗಿ ನಾನು ಅದನ್ನು ಫೈನಲ್ ಫಿನಿಶಿಂಗ್ಗೆ ಆ ಕ್ರೀಮನ್ನು ಯೂಸ್ ಮಾಡಬಾರ್ದು. ಒಳಗಡೆ ಏನು ಫಿಲ್ಲಿಂಗ್ ಕೊಡ್ತೀವಿ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಈಗಾಗಲೇ ಅದರಲ್ಲಿ ಬಬಲ್ಸ್ ಎಲ್ಲ ಫಾರ್ಮ್ ಆಗಿಬಿಟ್ಟಿರುತ್ತೆ. ಆ ಕ್ರೀಮನ್ನು ನಾವು ಲಾಸ್ಟ್ ಫಿನಿಶಿಂಗ್ ಕೊಡೋಕ್ಕೆ ಹೋದಾಗ ನಮಗೆ ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಆದಷ್ಟು ಅದನ್ನು ಒಳಗಡೆ ಫಿಲ್ಲಿಂಗ್ಗೆ ಕೊಡುವಾಗ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನನ್ನ ಹತ್ರ ಒಂದು ಕ್ಲಾತ್ ಟಿಶ್ಯೂ ಇತ್ತು. ಇದನ್ನು ನಾನು ಸ್ವಲ್ಪ ತೇವ ಮಾಡಿ ಅದನ್ನು ಟೇಬಲ್ ಮೇಲೆ ಇಟ್ಟು ನಂತರ ಅದ್ರ ಮೇಲೆ ಒಂದು ಈ ಥರ ಪ್ಲೇಟನ್ನು ಇಟ್ಕೊಳ್ತೀನಿ, ಬೋರ್ಡನ್ನು. ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ, ಅಳ್ಳಾಡೋದಿಲ್ಲ. ನೋಡಿ, ಈಗ ಈ ಥರ ಸುತ್ತ ನಾವು ನಮಗೆ ಕ್ರೀಮ್ ಎಷ್ಟು ಬೇಕು ಅಷ್ಟನ್ನು ಹಾಕಿ ನಾವು ಇಲ್ಲಿ ಫಿಲ್ಲಿಂಗ್ ಕೊಟ್ಕೊಳ್ಬೋದು. ಕ್ರೀಮ್ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಕ್ರೀಮ್ ಜಾಸ್ತಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಫಿಲ್ಲಿಂಗನ್ನು ಕೊಟ್ಕೊಳ್ಬೋದು. ನಂತರ ಸೆಕೆಂಡ್ ಲೇಯರ್ಗೂ ಕೂಡ ನಾನು ಹೀಗೆ ಸೇಮ್ ಚಾಕ್ಲೇಟನ್ನು ತುರಿದು ನಾನು ಫಿಲ್ಲಿಂಗ್ ಕೊಟ್ಕೊಳ್ತೀನಿ. ಹೀಗೆ ನಾನು 4 ಲೇಯರ್ಗಳನ್ನು ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡು ಇದನ್ನು
ಮೊದಲಿಗೆ ಲೈಟಾಗಿ ಕ್ರೀಮ್ ಹಚ್ಚಿ ಕ್ರಮ್ ಕೋಟನ್ನು ಫಿನಿಷ್ ಮಾಡ್ಕೊಳ್ತೀನಿ. ನಂತರ ಇದನ್ನು 1-2 ಅವರ್ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಕ್ರಮ್ ಕೋಟ್ನ ಮಾಡಿದ ನಂತರ ನಾವು ಬಿಗಿನರ್ಸ್ ಆದರೆ ನಮಗೆ ಸ್ವಲ್ಪ ತಕ್ಷಣವೇ ಫಿನಿಷಿಂಗ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಫಿನಿಷಿಂಗ್ ಕೊಡಬೇಕಾದ್ರೆ ನಮಗೆ ಆ ಕ್ರಮ್ಸ್ಗಳೆಲ್ಲ ಹಲ್ಲಲ್ಲಿ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆಗಿಂದಾಗೆ ಮಾಡೋದ್ರಿಂದ ಅದೇ ನಾವು ಕ್ರಮ್ ಕೋಟ್ ಮಾಡಿ ಫ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ಸ್ಟೋರ್ ಮಾಡಿ ಮಿನಿಮಮ್ ನೀವು ಒಂದು 1/2 ಅವರ್ ಆರು ಬಿಟ್ಟು ನಂತರ ಫೈನಲ್ ಫಿನಿಷಿಂಗ್ ಕೊಡೋಕ್ಕೆ ಟ್ರೈ ಮಾಡಿ. ಆವಾಗ ಯಾವುದೇ ಥರ ನಿಮಗೆ ಆ ಕ್ರಮ್ಸ್ಗಳು ಬ್ರೆಡ್ ಸಣ್ಣ ಪುಡಿ ಏನಿರುತ್ತೆ ಅದು ಕ್ರೀಮ್ಗೆ ಅಂಟ್ಕೊಳ್ಳೋದಿಲ್ಲ. ನಮಗೆ ಕೇಕಲ್ಲಿ ಲಾಸ್ಟ್ ಫಿನಿಷಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಎಷ್ಟು ಫಿನಿಷಿಂಗ್ ನೀಟಾಗಿ ಕೊಡ್ತೀವೋ ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮಗೆ ಓಕೆ ನಾನು ಈಗಲೇ ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಡ್ತೀನಿ ಅಂದರೆ ಓಕೆ ನೀವು ಈಗಲೇ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಮಿನಿಮಮ್ ಒಂದು 1/2 ಅವರ್ ಇಟ್ಕೊಂಡ್ರೆ ಒಳ್ಳೆಯದು. ನಂತರ ನಾನು 2 ಅವರ್ ಆದಮೇಲೆ ನಾನು ಫ್ರಿಡ್ಜಿಂದ ಹೊರಗಡೆ ನಾನು ಅದನ್ನು ತೆಗೆದು ಫೈನಲ್ ಕೋಟಿಂಗ್ನ ಕೊಡಲಿಕ್ಕೆ ಶುರು ಮಾಡಿಕೊಂಡೆ. ಮೊದಲಿಗೆ ಇಲ್ಲಿ ನಾನು ಕ್ರೀಮನ್ನು ಒಂದು ಸ್ಪ್ಯಾಚುಲಾ ಮೂಲಕ ಹಾಕ್ಕೊಂಡು ಅದನ್ನು ನೀಟಾಗಿ ಸುತ್ತ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಫಸ್ಟು ನೋಡಿ ನೀಟಾಗಿ ಕ್ರೀಮನ್ನು ಬ್ರೆಡ್ ಎಲ್ಲ ನೀಟಾಗಿ ಮುಚ್ಕೊಳ್ಳೋ ರೀತಿಯಲ್ಲಿ ನಾವು ಕ್ರೀಮನ್ನು ಫಸ್ಟು ನಾವು ಅಪ್ಲೈ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾವು ಜಾಸ್ತಿ ಅಪ್ಲೈ ಮಾಡಿಕೊಂಡ್ರು ಓಕೆ. ನಂತರ ನಾವು ಫಿನಿಷಿಂಗ್ ಕೊಡಬೇಕಾದ್ರೆ ನಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ನಾನಿವಾಗ ಸ್ವಲ್ಪ ಜಾಸ್ತಿಯೇ ತೊಗೊಂಡು ಎಲ್ಲ ಹಾಕಿದ್ದೀನಿ. ನಂತರ ಒಂದು ಸ್ಕ್ರೇಪರನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಮೂತ್ ಫಿನಿಷಿಂಗನ್ನು ಕೊಟ್ಕೊಳ್ತಾ ಬರ್ತೀನಿ. ಆವಾಗ ನಮಗೆ ಅಲ್ಲಿ ಕ್ರೀಮು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ನಮಗೆ ಸ್ಮೂತ್ ಫಿನಿಷಿಂಗು ಕೂಡ ಬರುತ್ತೆ. ಹಾಗೆ ನಮಗೆ ಅಲ್ಲಿ ಬ್ರೆಡ್ ಕ್ರಮ್ಸ್ ಕೂಡ ಅಷ್ಟೇ ಸ್ವಲ್ಪ ಕಾಣದೇ ಇರೋ ರೀತಿ ನಮಗೆ ಅಲ್ಲಿ ಕವರ್ ಆಗುತ್ತೆ. ಮೊದಲಿಗೆ ನಾವು ಟಾಪಲ್ಲಿ ನಾವು ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅಲ್ಲಿ ಕ್ರೀಮ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಅಲ್ಲಿ ಬ್ರೆಡ್ ಕಾಣಬಾರ್ದು. ಆ ರೀತಿ ನಾವು ನೋಡಿಕೊಂಡು ಸ್ವಲ್ಪನೇ ಅಲ್ಲೇನಾದರೂ ಬ್ರೆಡ್ ಕಾಣ್ತಾ ಇದೆ ಅಂದರೆ ನಾವು ಅಲ್ಲೇ ಸ್ವಲ್ಪ ಕ್ರೀಮನ್ನು ಹಾಕಿ ನಂತರ ಈ ಥರ ಒಂದು ಸ್ಕ್ರೇಪರ್ನ ಮೂಲಕ ಈ ಥರ ಒಂದು ಸ್ಟೀಲ್ ನೀವು ಹಾರ್ಡಾಗಿರೋದಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಪ್ಲಾಸ್ಟಿಕ್ಕಲ್ಲಿ ಆದರೂ ಬರುತ್ತೆ. ಅಥವಾ ನಿಮ್ಮ ಹತ್ರ ಇವೆರಡೂ ಇಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದರೆ ಅಥವಾ ಒಂದು ಹಳೇ ATM ಡೆಬಿಟ್ ಕಾರ್ಡ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಈ ಥರ ನೀಟಾಗಿ ಸ್ಮೂತ್ ಫಿನಿಷಿಂಗನ್ನು ಕೊಟ್ಕೊಳ್ಬೋದು. ಅದರಲ್ಲಿ ಆರಾಮವಾಗಿ ನೀವು ಮಾಡ್ಕೊಳ್ಬೋದು. ಯಾವುದೇ ಥರ ನಿಮಗೆ ಟೂಲ್ಸ್ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ನೋಡಿ ನನಗೆ ಎಲ್ಲೆಲ್ಲಿ ಸ್ವಲ್ಪ ಕ್ರೀಮೆಲ್ಲ ಜಾಸ್ತಿ ರಿಮೂವ್ ಆಗೋಯಿತು. ಹಾಗೆ ಮತ್ತೆ ನಾನು ಅಲ್ಲಿ ಫಿಲ್ಲಿಂಗ್ನ ಕೊಡಬೇಕು. ಮತ್ತು ನಾನು ಬ್ರೆಡ್ ಕಾಣದೇ ಇರೋ ಥರ ಫಿನಿಷಿಂಗ್ನ ಕೊಟ್ಕೊಳ್ಬೇಕು. ಆ ಥರ ನಾನು ಎಲ್ಲಾದರೂ ನನಗೆ ಆ ಕ್ರೀಮೆಲ್ಲ ಜಾಸ್ತಿ ರಿಮೂವ್ ಆಗಿ ಬ್ರೆಡ್ ಕಾಣ್ತಾ ಇದೆ ಅನ್ನೋ ಒಂದು ಸ್ಟೇಜಲ್ಲಿ ಮತ್ತೆ ಕ್ರೀಮನ್ನು ಸ್ವಲ್ಪ ಆ ಜಾಗದಲ್ಲಿ ನಾನು ಹಾಕ್ಕೊಳ್ತೀನಿ. ನಂತರ ಈ ಥರ ಒಂದು ಸ್ಕ್ರೇಪರ್ನ ಮೂಲಕ ನೀಟಾಗಿ ಫಿನಿಷಿಂಗ್ನ ಕೊಟ್ಕೊಳ್ತಾ ಬರ್ತೀನಿ. ಈ ಥರ ಕೊಟ್ಟಾಗ ನಮಗೆ ಕ್ರೀಮು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಬ್ರೆಡ್ಡು ಕಾಣೋದಿಲ್ಲ. ಹಾಗೆ ಸ್ಮೂತ್ ಫಿನಿಷಿಂಗ್ ಅನ್ನೋದು ಕೂಡ ನಮಗೆ ಸಿಗುತ್ತೆ. ಹಾಗೆ ನೋಡಿ ನಾನು ಸುಮಾರು ನಾನು 2 ಅಲ್ಲ ಸುಮಾರು 3-4 ಅವರೇ ನಾನು ಸ್ಟೋರ್ ಮಾಡಿದ್ದೆ ಫ್ರಿಡ್ಜಲ್ಲಿ. ನಂತರ ಇದನ್ನು ಹೊರಗಡೆ ತೆಗೆದು ಫಿನಿಷಿಂಗ್ ಕೊಟ್ಟಿದ್ದು. ಆ ಥರ ಕೊಟ್ಟಾಗ ನಮಗೆ ಇನ್ನೊಂದು ಬೆನಿಫಿಟನ್ನು ಏನಂದರೆ ನಮಗೆ ಬೇಗ ಫಿನಿಷಿಂಗ್ ಆಗುತ್ತೆ. ಬೇಗ ತುಂಬ ಹೊತ್ತು ನಿಂತ್ಕೊಳ್ಳೋ ಅಗತ್ಯ ಇಲ್ಲ ಫಿನಿಷಿಂಗ್ ಕೊಡೋಕ್ಕೆ. ಯಾಕಂದರೆ ಅಲ್ಲಿ ನೀಟಾಗಿ ಎಲ್ಲ ಟೈಟ್ ಆಗಿರುತ್ತೆ ಕ್ರೀಮು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ. ಹಾಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಮಗೆ ಕ್ರೀಮ್ ಹಾಕಿದ ತಕ್ಷಣ ನಮಗೆ ಅದು ಸ್ವಲ್ಪ ಅಲ್ಲೇ ಸ್ವಲ್ಪ ಸೆಟ್ ಆಗುತ್ತೆ. ಹಾಗೆ ನಮಗೆ ಫಿನಿಷಿಂಗ್ ಅನ್ನೋದು ಬೇಗ ಕೊಡೋಕ್ಕೆ ಟ್ರೈ ಮಾಡ್ಬೋದು. ಫಿನಿಷಿಂಗ್ ಅನ್ನೋದು ಬೇಗ ಬರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೇಕ್ ಬೇಗ ತುಂಬ ಚೆನ್ನಾಗಿ ಸೆಟ್ ಆಗಿದ್ರೆ ನಾವು ಆಗಿಂದಾಗೆ ಕ್ರಮ್ ಕೋಟ್ ಮಾಡಿ ನಂತರ ನಾವು ಫಿನಿಷಿಂಗ್ ಕೊಡ್ತೀವಿ ಅಂದರೆ ನಮಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ನಾವು ಬಿಗಿನಿಂಗ್ ಆಗಿರೋದ್ರಿಂದ ನಾವು ಸ್ವಲ್ಪ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಬೇಗನೆ ಫಿನಿಷಿಂಗ್ ಆಯಿತು. ತುಂಬ ಹೊತ್ತು ನಾನು ಸ್ಟೋರ್ ಮಾಡಿದ್ದೆ ಅಲ್ವಾ, ಚೆನ್ನಾಗಿ ನಾನು ಕ್ರಮ್ ಕೋಟ್ ಮಾಡಿ ಸೆಟ್ ಆಗಕ್ಕೆ ಬಿಟ್ಟಿದ್ನಲ್ವ, ಅದಕ್ಕೆ ನನಗೆ ತುಂಬ ಬೇಗ ಆಯಿತು. ಹಾಗೆ ನಿಮಗೇನಾದರೂ ಕ್ರೀಮು ನಿಮಗೆ ಲಾಸ್ಟಲ್ಲಿ ಶಾರ್ಪ್ ಎಡ್ಜಸ್ ಬರ್ತಾ ಇಲ್ಲ ಅಂದರೆ ಒಂದು ಬಿಸಿ ಲೋಟದಲ್ಲಿ ಒಂದು ಬಿಸಿನೀರನ್ನು ಕಾಯಿಸಿ ಒಂದು ಲೋಟದಲ್ಲಿ ಇಟ್ಕೊಂಡಿರಿ, ಹಾಕಿ ನಂತರ ಅದು ತುಂಬಾ ಯೂಸ್ ಮಾಡಬಾರ್ದು ಬಿಸಿನೀರನ್ನು. ನಿಮ್ಗೆ ಏನಾದರೂ ಅಲ್ಲಿ ಸ್ಮೂತ್ ಫಿನಿಷಿಂಗ್ ನಿಮಗೆ ಕೊಡೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಈ ಥರ ನೈಫನ್ನು ಬಿಸಿ ನೀರಿಗೆ ಹಜ್ಜಿ ಅದನ್ನು
ಈ ಬಟ್ಟೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಆ ಶಾಖ ಏನಿರುತ್ತೆ, ಬಿಸಿ ಶಾಖ ಆ ನೈಫಲ್ಲಿ, ಆ ಬಿಸಿಯಲ್ಲೇ ನಮಗೆ ಕ್ರೀಮ್ ಮೆಲ್ಟ್ ಆದಂಗೆ ಆಗಿ ನಮಗೆ ಶಾರ್ಪ್ ಎಡ್ಜಸ್ ಅನ್ನೋದು ನಮಗೆ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನೋಡ್ಬೋದು ನನಗೆ ನೀಟಾಗಿ ಫಿನಿಶಿಂಗ್ ಶಾರ್ಪ್ ಎಡ್ಜಸ್ ಎಲ್ಲ ನೀಟಾಗಿ ಬಂದಿದೆ. ಇಷ್ಟೇ, ನಾನು ತುಂಬ ಬೇಗನೆ ಮಾಡಿದೆ, ತುಂಬ ಬೇಗನೆ ಫಿನಿಶಿಂಗ್ ಆಯಿತು. ಯಾಕಂದರೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತಲ್ವ, ಅದಕ್ಕೆ. ಹಾಗಾಗಿ ನೀವು ಕೂಡ ಅಷ್ಟೇ ಮಿನಿಮಮ್ ಒಂದು ಅರ್ಧ ಅವರ್ ಆದರೂ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ನೀವು 6 ಅವರ್ ಇಟ್ಟರೂ ಕೂಡ ಓಕೆ. ನಂತರ ನೀವು ಫೈನಲ್ ಫಿನಿಶಿಂಗ್ ಅನ್ನೋದನ್ನ ಕೊಡೋಕ್ಕೆ ಶುರು ಮಾಡಿದ್ರೆ ತುಂಬ ಬೇಗ ಆಗುತ್ತೆ, ನಿಮಗೆ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ. ನಂತರ ನೋಡಿ ಇಷ್ಟು ಅಷ್ಟೇ, ಇದನ್ನು ನಾನು ಮತ್ತೆ ಸೆಟ್ ಆಗಲಿಕ್ಕೆ ಇಡ್ತೀನಿ. ಹಾಗೆ ನೋಡಿ ನಾನು ಮೊದಲೇ ಹೇಳಿದ್ದೆ ಅಲ್ವಾ, ರೆಡ್ ವೆಲ್ವೆಟ್ ಕೇಕಲ್ಲಿ ನಮಗೆ ಆ ಸ್ಪಾಂಜ್ ನಮಗೆ ಎಕ್ಸ್ಟ್ರಾ ಡೆಕೋರೇಷನ್ ಏನು ಕೊಡ್ತೀವಿ, ನಮಗೇನು ಎಕ್ಸ್ಟ್ರಾ ಕ್ರೀಮ್ನ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಬ್ರೆಡ್ ಕ್ರಮ್ಸ್ ಏನಿರುತ್ತೆ ಎಕ್ಸ್ಟ್ರಾ, ಅದನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಒಂದು ಬಾಂಡ್ಲಿಗೆ ಹಾಕಿ ಪ್ಯಾನಿಗೆ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಬೆಚ್ಚಗೆ, ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಈ ಥರ ಒಂದು ಜಾರಿಗೆ ಹಾಕಿ ನಾನು ಪುಡಿ ಮಾಡ್ಕೊಳ್ತೀನಿ. ಪುಡಿ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಅದು ಸಣ್ಣಗೆ ಪುಡಿ ಆಗುತ್ತಲ್ವ, ಅದನ್ನು ಒಂದು ಈ ಥರ ಒಂದು ಜರಡಿ ತೊಗೊಂಡು ಆ ಜರಡಿ ಹಿಡಿಯೋ ರೀತಿಯಲ್ಲಿ ನಾನು ಸುತ್ತ ಈ ಕೇಕಿಗೆ ಹರಡ್ಕೊಳ್ತೀನಿ ಅಷ್ಟೇ. ಈ ಫಿನಿಶಿಂಗೇ ನಮಗೆ ತುಂಬ ಹೈಲೈಟಾಗಿ ಕಾಣೋದು. ನಮಗೆ ರೆಡ್ ವೆಲ್ವೆಟ್ ಕೇಕಲ್ಲಿ ಯಾವುದೇ ಥರ ನಮಗೆ ಜಾಸ್ತಿ ಡಿಸೈನ್ನ ಕೊಡಬೇಕು ಅನ್ನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಥರ ಒಂದು ಕ್ರಮ್ಸನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಕೊಟ್ಟರೆ ಸಾಕು, ತುಂಬಾ ಹೈಲೈಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ರೆಡ್ ವೆಲ್ವೆಟ್ ಕೇಕ್ ಅನ್ನೋದು. ಇಷ್ಟೇ ನಾನು ಮಾಡಿದ್ದು ಇದೆ. ಹಾಗೆ ನಮಗೆ ಜಾಸ್ತಿ ಕ್ರೀಮ್ ಬೇಡ ಅನ್ನೋರಿಗೆ ಇದೊಂದು ಒಳ್ಳೆ ಐಡಿಯಾ. ಜಸ್ಟ್ ಒಂದು ಲೈಟಾಗಿ ಕ್ರೀಮ್ ಹಾಕಿ ಈ ಥರ ಒಂದು ಕ್ರಮ್ಸ್ ಮೂಲಕ ಒಂದು ಡೆಕೋರೇಷನ್ ಫೈನಲ್ ಟಚ್ಚನ್ನು ಕೊಟ್ಟರೆ ಸಾಕು, ನಮ್ಗೆ ಅದೇ ತುಂಬ ಲುಕ್ಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೀವು ಬೇಕಿದ್ರೆ ಈ ಗೋಲ್ಡನ್ ಬಾಲ್ಸ್, ಎಡಿಬಲ್ ಬಾಲ್ಸ್ ಏನು ಬರುತ್ತೆ PL, ಆ ಥರ ಎಲ್ಲ ಸಣ್ಣ ಸಣ್ಣ ಮಣಿ, ಅದೆಲ್ಲ ಎಡಿಬಲ್ ಆಗಿರುತ್ತೆ. ಅಂಥದ್ದನ್ನ ನೀವು ಗೋಲ್ಡನ್ ಬೀಡ್ಸು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಕೊಡ್ಬೋದು. ಅದು ಇನ್ನೂ ಸ್ವಲ್ಪ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಇದಕ್ಕೆ ನಾನು ಲಾಸ್ಟಲ್ಲಿ ನಾನು ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡೋಣ ಅಂದ್ಕೊಂಡು ಈ ಥರ ಒಂದು ಸೀಕ್ರೆಟ್ ಮೆಸೇಜ್ ಕೇಕ್, ಈಗ ತುಂಬಾ ಟ್ರೆಂಡಲ್ಲಿರುವಂಥ ಒಂದು ಕೇಕ್. ಅಂದರೆ ಯಾರಿಗಾದರೂ ನಾವು ಶಾರ್ಟಾಗಿ ಮೆಸೇಜನ್ನು ಹೇಳಬೇಕು ನಮಗೆ ಇಷ್ಟ ಆಗಿದ್ದವ್ರಿಗೆ ಅನ್ನೋದಾದರೆ ಈ ಥರ ನಾವು ಈ ಥರ ಒಂದು ಮೆಸೇಜನ್ನು ರೆಡಿ ಮಾಡಿಕೊಂಡು ಈ ಥರ ನಾವು ಸ್ಟಿಕ್ ಮಾಡಿ ಅಲ್ಲಿ ನಾವು ಟ್ರೈ ಮಾಡ್ಬೋದು. ಇದು ಗ್ಲಾಸಿ ಶೀಟ್ ಅಂತ ಹೇಳಿ, ನಾರ್ಮಲ್ ಪ್ರಿಂಟೌಟ್ ಅಲ್ಲ, ಇದು ಕಲರ್ ಪ್ರಿಂಟೌಟ್ ಕೂಡ ಅಲ್ಲ, ಅಂದರೆ ಇದು ಪೇಪರ್ ಕೂಡ ಅಲ್ಲ, ಒಂದು ಸ್ವಲ್ಪ ಗ್ಲಾಸಿ ಪ್ರಿಂಟೌಟ್. ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ಕಾರ್ಡ್ ಟೈಪ್ ಇರುತ್ತೆ. ಆ ಥರ ರೀತಿಯಲ್ಲಿ ನಾನೇ ಕಸ್ಟಮೈಸ್ಡ್ ಮಾಡಿ ಈ ಥರ ಒಂದು ಪ್ರಿಂಟೌಟನ್ನು ತೊಗೊಂಡೆ. ಈ ಥರ ನಿಮಗೆ ಕಪಲ್ ಪ್ರಿಂಟೌಟ್ಸ್ ಎಲ್ಲ ನಿಮಗೆ ಪ್ರಿಂಟ್ರೆಸ್ಟ್ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾದ ಸೈಜಲ್ಲಿ ನೀವು ಕಸ್ಟಮೈಸ್ ಮಾಡಿಕೊಂಡು, ಹಾಗೆ ಆ ವರ್ಡ್ಸನ್ನು ಕೂಡ ಅಷ್ಟೇ ನಿಮಗೆ ಬೇಕಾದ ಸ್ಟೈಲಲ್ಲಿ ರೈಟಿಂಗನ್ನು ಮಾಡಿಕೊಂಡು ನಿಮಗೆ ಬೇಕಾದ ಸೈಜಲ್ಲಿ ನೀವು ಪ್ರಿಂಟಿಂಗನ್ನು ಕೊಟ್ಕೊಳ್ಬೋದು. ನಾನು ಇದನ್ನು A4 ಶೀಟಲ್ಲಿ ನನಗೆ ಬೇಕಾಗಿರುವಂಥ ಪಿಕ್ಚರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ಪ್ರಿಂಟಿಂಗ್ ಶಾಪಲ್ಲಿ ಪ್ರಿಂಟನ್ನು ಮಾಡಿಸ್ಕೊಂಡೆ. ನಂತರ ನೋಡಿ ಈ ಥರ ಒಂದು ಕಟ್ಟನ್ನು ಮಾಡ್ಕೊಳ್ಬೇಕು. ಈ ಥರ ಒಂದು 3 ಪಾರ್ಟಾಗಿ ಒಂದು ಸ್ವಲ್ಪ ಅಳತೆಯನ್ನು ಮಾಡಿಕೊಂಡು, ನಾವು ಕೇಕ್ ಯಾವ ಅಳತೆಯಲ್ಲಿ ಮಾಡಿರ್ತೀವಿ ಆ ಅಳತೆಗೆ ತಕ್ಕಂತೆ ಸ್ವಲ್ಪ ಮೆಷರ್ ಮಾಡಿಕೊಂಡು ಈ ಥರ ನಾವು ಕಾರ್ಡ್ ಟೈಪಲ್ಲಿ ನಾವು ಇಷ್ಟು ಇಂಚಿಗೆ ಇಷ್ಟು ಸೆಂಟಿಮೀಟರ್ಗೆ ಅಂತ ನಾವು ಕಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ವಿಡ್ತ್ 10 ಸೆಂಟಿಮೀಟರ್ ಆಗಿರುತ್ತೆ, ಹೈಟ್ 3.5 ಸೆಂಟಿಮೀಟರ್ ಆಗಿರುತ್ತೆ. ಈ ಥರ ಕಟ್ ಮಾಡಿಕೊಂಡು ಈ ಸೆಂಟ್ರ್ ಪಾರ್ಟ್ ಏನಿದೆ ಮೈ ಲವ್ ಅಂತ ಹೇಳಿ, ಅದನ್ನು ಕೂಡ ಅಷ್ಟೇ ಆ ಮೈ ಲವ್ ಅನ್ನೋ ಒಂದು ವರ್ಡ್ಸನ್ನು ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಆ ಅಳತೆಯಲ್ಲಿ ನಾನು ಅದನ್ನು ಮೆಷರ್ ಮಾಡಿಕೊಂಡು ಅಲ್ಲಿ ಕೂಡ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಎರಡು ಪಾರ್ಟಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಈ ಮೈ ಲವ್ ಅನ್ನೋದೇನಿದೆ ನಾನು ಈಗಾಗಲೇ ಗ್ಲೂ ಹಾಕಿ ಅಲ್ಲಿಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಒಂದು ಪಾರ್ಟಲ್ಲಿ, ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ನಂತರ ಇನ್ನೊಂದು ಪಾರ್ಟ್ ಏನಿದೆ, ನಾನು ಆ ಅಳತೆಗೆ ಮತ್ತೆ ಇನ್ನೊಂದು ಪಾರ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹೀಗೆ ಅಳತೆಯನ್ನು ಸರಿಯಾಗಿ ನೋಡ್ಕೊಳ್ತೀನಿ. ಹಾಗೆ ಇನ್ನೊಂದು ಶೀಟನ್ನು ನಾವು
ಕಟ್ ಮಾಡ್ಕೊಳ್ಬೇಕು. ಹೇಗೆ ಅಂದರೆ ನಾನು ಏನು ಇಲ್ಲಿ ಸೆಂಟ್ರ್ ಪಾರ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೆ ಅದರ ಮಧ್ಯೆ ಇನ್ನೊಂದು ಶೀಟ್ ಬರುತ್ತೆ. ಅದರ ಮೈ ಲವ್ ಅನ್ನೋ ಒಂದು ಅಳತೆಯಲ್ಲೇ ನಮಗೆ ಬರುತ್ತೆ. ಅದು ಬಂದು ನಮಗೆ ಪುಲ್ಲಿಂಗ್ ಮಾಡೋದು. ಅದನ್ನು ನಾವು ಪುಷ್ ಮಾಡಿದಾಗಲೇ ನಮಗೆ ಮೆಸೇಜ್ ಏನಿದೆ ಅನ್ನೋದು ನಮಗೆ ಕಾಣಿಸೋದು. ಹಾಗಾಗಿ ಆ ಥರ ಒಂದು ಕಟ್ ಮಾಡಿಕೊಂಡು ನಂತರ ನಿಮ್ಮ ಹತ್ರ ಡಬಲ್ ಟೇಪ್ ಇದ್ದರೆ ನೀವು ಅದನ್ನು ಹೀಗೆ 4 ಮೂಲೆಯಲ್ಲೂ ಕೂಡ ಒಂದೊಂದು ಸ್ವಲ್ಪ ಗಮ್ಮನ್ನು ಹಾಕಿ ಅಂಟಿಸ್ಕೊಳ್ಳಿ. ನನ್ನ ಹತ್ರ ಡಬಲ್ ಟೇಪ್ ಅನ್ನೋದು ನನಗೆ ತಕ್ಷಣಕ್ಕೆ ಸಿಗಲಿಲ್ಲ. ಹಾಗಾಗಿ ಈ ಥರ ನಾನು ಈ ಬಲೂನ್ ಡೆಕೋರೇಷನ್ ಮಾಡಬೇಕಾದ್ರೆ ಏನು ಗ್ಲೂವನ್ನು ಯೂಸ್ ಮಾಡ್ಕೊಳ್ತೀವಿ, ಆ ಗ್ಲೂ ಇದ್ದಿದ್ದರಿಂದ ನಾನು ಆ ಗ್ಲೂವನ್ನೇ ಇಲ್ಲಿ ಸ್ಟಿಕ್ ಮಾಡಿಕೊಂಡೆ. ಈ ಥರ 4 ಪಾರ್ಟಲ್ಲಿ ಕೂಡ ಸ್ವಲ್ಪ ಗ್ಲೂವನ್ನು ಹಾಕಿ ಇನ್ನೊಂದು ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ ಅಲ್ವ ಶೀಟು, ಅದನ್ನು ನಾವು ಇಲ್ಲಿ ಸ್ಟಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಕೊನೆಯಲ್ಲಿ ನೀವು ಏನಿದೆ ಆ ಪಾರ್ಟಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಅಂಟಿಸ್ಕೊಳ್ಳಿ ಗಮನ. ಈಗ ಬಿಟ್ಬಿಟ್ಟು ಇವಾಗ ಸೆಟ್ ಮಾಡ್ಕೊಳ್ಬೇಕು. ಯಾವುದನ್ನು ನಾವು ಏನು ಕಪಲ್ಸ್ ಫೋಟೋವನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಸರಿಯಾಗಿ ಅದು ನೀಟಾಗಿ ನಮಗೆ ಅಲ್ಲಿ ಸೆಟ್ ಆಗೋ ರೀತಿ ನಾವು ಪುಷ್ ಮಾಡಿದಾಗ ನೀಟಾಗಿ ಅಲ್ಲಿ ನಮಗೆ ಆ ಕಪಲ್ಸ್ ಅನ್ನೋದು ಏನಿದೆ ಹ್ಯಾಂಡ್ಸು ನಮಗೆ ನೀಟಾಗಿ ಅಲ್ಲಿ ಜಾಯಿಂಟ್ ಆಗಬೇಕು. ಆ ರೀತಿ ನಾವು ಫಸ್ಟಿಗೆ ಮೆಷರ್ ಮಾಡಿಕೊಂಡು ನಂತರ ಅದಕ್ಕೂ ಕೂಡ ಅಷ್ಟೇ ಗ್ಲೂವನ್ನು ಹಾಕಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ನನಗೆ ವಿಡಿಯೋ ಲೆಂತಿ ಆಗಿರೋದ್ರಿಂದ ಜಸ್ಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ಈ ಥರ ಮಾಡಬೇಕು ಅಂತ ನೀವು ಅಂದ್ಕೊಂಡು ನಿಮಗೆ ಗೊತ್ತಾಗದೇ ಇದ್ದರೆ ನಾನು ಇನ್ನೊಂದು ಸರಿ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಸ್ಲೋ ಮೋಷನಲ್ಲಿ ಇದನ್ನು ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಂತರ ಇವಾಗ ಇದನ್ನು ಕೂಡ ಅಷ್ಟೇ ಅದನ್ನು ಗ್ಲೋ ಆಗಿ ಮಾಡಿಕೊಂಡೆ. ಇದಕ್ಕೂ ಕೂಡ ನಾನು ಸ್ವಲ್ಪ ಗ್ಲೂವನ್ನು ಹಾಕ್ಕೊಂಡು ನಾನು ನೀಟಾಗಿ ಸ್ಟಿಕ್ ಮಾಡಿಕೊಂಡೆ. ಆ ಮೆಷರ್ಮೆಂಟನ್ನು ನಾನು ಸರಿಯಾದ ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾನು ಇನ್ನೊಂದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಏನು ಮಾಡ್ಕೊಂಡಿದ್ದೆ ಅದನ್ನು ಆ ವರ್ಡ್ಸನ್ನು ಅದನ್ನು ಕೂಡ ನಾನು ಇಲ್ಲಿ ಮೇಲ್ ಪಾರ್ಟಲ್ಲಿ, ಅದು ನಮಗೆ ಬಂದು ಲಾಸ್ಟ್ ಮೇಲ್ ಪಾರ್ಟಲ್ಲಿ ನಮಗೆ ಕಾಣಬೇಕು. ಜಸ್ಟ್ ನಾವು ಪುಷ್ ಮಾಡೋಕ್ಕೂ ಮುಂಚೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ನಾವು ಅದು ವರ್ಡ್ಸ್ ಕಾಣಿಸಿದ ಮೇಲೆ ನಂತರ ಅದು ಪುಷ್ ಮಾಡಿದ ಮೇಲೆ ನಮಗೆ ಮೈ ಲವ್ ಅಂತ ಹೇಳಿ ವರ್ಡ್ಸ್ ಬರಬೇಕು. ಈ ಥರ ನಾನು ರೆಡಿ ಮಾಡಿಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಕ್ಯಾಮ್ರಾನ ನಾನು ನೋಡಲಿಲ್ಲ, ಅದು ಫೋಕಸ್ ಆಗದೆ ಇರೋದನ್ನ ಇದು ಸೈಡ್ಗೆ ಹೋಗಿಬಿಟ್ಟಿದೆ. ಬಟ್ ಇಲ್ಲಿ ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅನ್ನೋದೇನಿದೆ ಅದನ್ನು ನಾನು ಸರಿಯಾಗಿ ಮೆಷರ್ ಮಾಡಿಕೊಂಡು ನಾನು ಪುಷ್ ಮಾಡಿದಾಗ ಹೇಗೆ ಆ ವರ್ಡ್ಸು ಪುಷ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಸರಿಯಾಗಿ ಅಳತೆ ಮಾಡಿಕೊಂಡು ಅಲ್ಲೂ ಕೂಡ ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅನ್ನೋ ಒಂದು ವರ್ಡ್ಸನ್ನು ನಾನು ಸ್ವಲ್ಪ ಗ್ಲೋ ಹಾಕ್ಕೊಂಡು ಅಲ್ಲೂ ಕೂಡ ಸ್ಟಿಕ್ ಮಾಡಿಕೊಂಡೆ. ಆದರೆ ಅದು ಇಲ್ಲಿ ನನಗೆ ಗೊತ್ತಾಗಲಿಲ್ಲ, ಇಲ್ಲಿ ವಿಡಿಯೋ ಬಂದು ಸೈಡ್ಗೆ ಹೋಗಿದೆ ಅಂತ ನಂತರ ಗೊತ್ತಾಯಿತು. ನಂತರ ಇದನ್ನು ನಾನು ಗ್ಲೋ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ಕೇಕನ್ನು ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ. ನಂತರ ಇದನ್ನು ಸೆಟ್ ಆದಮೇಲೆ ಲಾಸ್ಟ್ ಪಾರ್ಟ್ ಏನಿದೆ ಇದನ್ನು ನಾನು ಒಂದು ಸರಿ ಚೆಕ್ ಮಾಡ್ಕೊಳ್ತೀನಿ, ಕೇಕ್ ಮೇಲೆ ಇಟ್ಟು ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನ. ನಂತರ ಅದನ್ನು ನಾನು ಇನ್ನೊಂದು ಬಾರಿ ನಾನು ಅದನ್ನು ಇಟ್ಟು ಟ್ರೈ ಮಾಡಿದೆ. ಬಟ್ ಇಲ್ಲಿ ನನಗೆ ಏನಾಯಿತು, ನಾನು ಇಟ್ಟಿರೋ ಕಾರ್ಡ್ಸ್ ಬಂದು ಅದು ಸ್ವಲ್ಪ ಅಳ್ಳಾಡಲಿಕ್ಕೆ ಶುರು ಆಯಿತು. ನಾವು ಅದು ಪುಲ್ ಮಾಡಿದಾಗ ನಮಗೆ ಅದು ವರ್ಡ್ಸ್ ಏನಿದೆ ಅದು ಮಾತ್ರ ನಮಗೆ ಅದು ಪುಲ್ ಆಗಬೇಕು ಅಷ್ಟೇ. ಬಟ್ ಇಲ್ಲಿ ನನಗೆ ಪೂರ್ತಿ ಕಾರ್ಡ್ ಸಮೇತ ನನಗೆ ಅದು ಪುಲ್ ಆಗಲಿಕ್ಕೆ ಶುರು ಆಯಿತು. ಹಾಗಾಗಿ ನಾನು ಏನು ಮಾಡಿದೆ, ಇನ್ನೊಂದು ಈ ಥರ ಒಂದು ಫಂಡೆಂಟ್ ಶುಗರ್ ಶೀಟ್ ಇದೆಲ್ಲ ಬಂದು ಎಡಿಬಲ್ ಕೇಕಿಗೆ ಯೂಸ್ ಮಾಡುವಂಥ ಒಂದು ಐಟಮ್. ಈ ಎಡಿಬಲ್ ಶುಗರ್ ಶೀಟನ್ನು ನಾನು ತೊಗೊಂಡೆ, ಫಂಡೆಂಟ್. ಇದನ್ನು ತೊಗೊಂಡು ನಾನು ಆ ಸೈಜಿಗೆ ಏನು ಬೇಕು ಇದನ್ನು ಹೇಗೆ ನಾವು ಕಟ್ ಮಾಡೋದು ಅಂದರೆ, ನಾವು ಮಾಮೂಲಿ ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೀವಿ ಆ ಥರ ನಾದ್ಕೊಂಡು ಚಪಾತಿ ಥರ ಒತ್ಕೊಳ್ಬೇಕು. ನಂತರ ನಮಗೆ ಈ ಸ್ಕ್ವಯರ್ ಶೇಪಿಗೆ ಏನು ಬೇಕು ಆ ಸ್ಕ್ವಯರ್ ಶೇಪಿಗೆ ನಾನು ಕಟ್ ಮಾಡಿಕೊಂಡೆ. ಇದರ ಅಳತೆಗೆ ಅದನ್ನು ಕಟ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಈ ಶೀಟನ್ನು ನಾನು ಪ್ಲೇಸ್ ಮಾಡಿದೆ. ಈ ಶೀಟ್ ಪ್ಲೇಸ್ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಫಂಡೆಂಟ್ ಏನಿದೆ ಅದ್ರ ಮೇಲೆ ಸ್ವಲ್ಪ ಇದು ಒಂದು
ವಾಟರನ್ನು ಒಂದು ಬ್ರಷ್ ಮೂಲಕ ಡಿಪ್ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು ವಾಟರನ್ನು. ಆ ವಾಟರನ್ನು ಸ್ಪ್ರೆಡ್ ಮಾಡಿದ್ಮೇಲೆ ಈ ಕಾರ್ಡ್ಸ್ ಏನಿದೆ ಇದನ್ನು ನಾವು ಅದ್ರ ಮೇಲೆ ಇಟ್ಕೊಂಡಾಗ ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಈಗ ನೋಡಿ ನಾನು ಮತ್ತೆ ಪುಲ್ ಮಾಡಬೇಕಾದ್ರೆ ನನಗೆ ಮತ್ತೆ ಹಾಗೆ ಅಳ್ಳಾಡೋಕ್ಕೆ ಶುರುವಾಯಿತು. ಕೊನೆಗೆ ನಾನು ಏನು ಮಾಡಿದೆ, ಮೇಲೆ ಒಂದು ಫಂಡೆಂಟ್ ಮೇಲೆ ವಾಟರನ್ನು ಡಿಪ್ ಮಾಡಿ ಒಂದು ಬ್ರಷ್ನ ಮೂಲಕ, ನಾನು ಇಲ್ಲಿ ಬ್ರಷ್ ಯೂಸ್ ಮಾಡೋದು ಅಷ್ಟೇ, ನಾನು ಬೇಕಿಂಗ್ಗೆ ಅಂತ ಯೂಸ್ ಮಾಡೋ ಅಂಥ ಮೆಟೀರಿಯಲ್ನ ನಾನು ಬೇರೆ ಯಾವುದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಅಂತ ನಾನು ಪೇಂಟಿಂಗ್ ಬ್ರಷ್ಗಳನ್ನು ಇಟ್ಕೊಂಡಿದ್ದೀನಿ ಕೆಲವೊಂದು. ಆ ಬ್ರಷ್ನ ಮೂಲಕ ನೀರನ್ನು ಡಿಪ್ ಮಾಡಿ ಅದಕ್ಕೆ ನಾನು ವಾಟರ್ ಮೂಲಕ ಸ್ಪ್ರೆಡ್ ಮಾಡಿ ನಂತರ ಈ ಕಾರ್ಡ್ಸನ್ನು ಅಂಟಿಸ್ಕೊಂಡೆ. ಅದು ಸ್ವಲ್ಪ ಅಂಟ್ಕೊಳ್ತು. ನಂತರ ಕೆಳಗಡೆ ಲೇಯರ್ಗೂ ಕೂಡ ಅಷ್ಟೇ ಸ್ವಲ್ಪ ಫಂಡೆಂಟನ್ನು ಹಿಂದೆಗಡೆ ನಾನು ತಿರುಗಿಸಿ ಅದನ್ನು ವಾಟರನ್ನು ಡಿಪ್ ಮಾಡಿ ನಂತರ ಕೇಕ್ ಮೇಲೆ ನಾನು ಸ್ಟಕ್ ಮಾಡಿದೆ. ಅದು ಬಂದು ನನಗೆ ನೀಟಾಗಿ ಸ್ವಲ್ಪ ಸೆಟ್ ಆದಮೇಲೆ ಏನು ಮಾಡಿದೆ, ಈ ಥರ ಪುಲ್ ಮಾಡಿದೆ. ನನಗೆ ಆವಾಗ ನೀಟಾಗಿ ಬರೀ ಜಸ್ಟ್ ನನಗೆ ವರ್ಡ್ಸ್ ಮಾತ್ರನೇ ಆವಾಗ ಜಸ್ಟ್ ಪುಲ್ ಆಯಿತು. ಈ ಥರ ಸೆಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಇವೆಲ್ಲ ಸ್ವಲ್ಪ ನಮಗೆ ಮಾಡಬೇಕಾದ್ರೆ ಸ್ವಲ್ಪ ಕೆಲಸನೇ ಹಿಡಿಯುತ್ತೆ. ಬಟ್ ಏನಾದರೂ ವಿಭಿನ್ನವಾಗಿ ಟ್ರೈ ಮಾಡಬೇಕು ಅಂದಾಗ ಈ ಥರ ಮಾಡಬೇಕಾಗುತ್ತೆ. ನೋಡಿ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗಲಿಕ್ಕೆ ಬಿಟ್ಟೆ. ಅದು ಸೆಟ್ ಆಗಬೇಕು ಸ್ವಲ್ಪ. ನಾವೇನು ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಫಂಡೆಂಟ್ಗೆ ಅಂತಲೇ ಗ್ಲೂ ಬರುತ್ತೆ, ಆ ಗ್ಲೋವನ್ನು ನಾವು ಯೂಸ್ ಮಾಡ್ಬೋದು, ಅಥವಾ ವಾಟರ್ ಮೂಲಕನೇ ನಾವು ಯೂಸ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾನು ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡೆ. ಕೊನೆಯದಾಗಿ ನನಗೆ ನೀಟಾಗಿ ಸೆಟ್ ಆಗಿತ್ತು. ನೀಟಾಗಿ ನನಗೆ ಅದು ಫುಲ್ ಆಯಿತು. ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಹೊಸ ಡಿಸೈನ್ ಮಾಡಿರೋ ಅಂಥ ಒಂದು ಕೇಕ್ ಡಿಸೈನ್ ಆಗಿರುತ್ತೆ. ನಿಮಗೂ ಕೂಡ ಈ ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟ್ ಅಂತ ಅನಿಸಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ನಿಮಗೂ ಕೂಡ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಇನ್ನಷ್ಟು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು.